ಯುವರ್ ಆನರ್, ಆದಿತ್ಯ ಕೊಟ್ಟ ಹೇಳಿಕೆ ಪ್ರಕಾರ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವರ ಆಟೋ ಓನರ್ ವಿಶಾಲಕ್ಷಮ್ಮ ಹೇಳಿದ್ರು ಅಂತ ಒಬ್ಬ ವ್ಯಕ್ತಿ ಬಳಿ ಹಣ ಕಲೆಕ್ಟ್ ಮಾಡ್ಕೊಂಡ್ ಬರೋದಕ್ಕೆ ಹೋಗಿದ್ರು. ಹಣ ಕೊಟ್ಟ ರಾಧಾಕೃಷ್ಣ ಕೂಡ ಇಂಪಾರ್ಟೆಂಟ್ ಈ ಕೇಸ್ನಲ್ಲಿ. ಅವ್ರ ಹೇಳಿಕೆಯನ್ನು ಪಡಿಬೋದಾ ಯುವರ್ ಆನರ್? ಗ್ರಾಂಟೆಡ್. ರಾಧಾಕೃಷ್ಣ, ಸತ್ಯ ಬಿಟ್ಟು ಇನ್ನೇನು ಹೇಳಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತೀರಿ? ಹೋಲ್ಸೇಲ್ ತರಕಾರಿ ವ್ಯಾಪಾರ ಸ್ವಾಮಿ. ರೀ ರಾಧಾಕೃಷ್ಣ, ಮೊನ್ನೆ ಅಕ್ಕ ಹೇಳಿದ್ರು ಅಂತ ನಿಮ್ಮ ಮನೆಗೆ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋದ್ನಲ್ಲ, ಆಗ ನಾನು ಆಟೋ ತಗೊಂಡು ನನ್ನ ತಂಗಿಗೆ ಯಾರೋ ಆಕ್ಸಿಡೆಂಟ್ ಮಾಡಿ ನನ್ನ ಮೇಲೆ ಹಾಕಿದಾರ್ರಿ. ರೀ ಪ್ಲೀಸ್ ನಿಜ ಹೇಳ್ರಿ, ನೀವು ನಿಜ ಹೇಳಿದ್ರೆ ನಾನು ಜೈಲಿಗೆ ಹೋಗೋದು ತಪ್ಪುತ್ತೆ. ಪ್ಲೀಸ್ ನಿಜ ಹೇಳ್ರಿ. ರೇ, ಹಾಗೆಲ್ಲ ಕೂಗಾಡಬಾರ್ದ್ರಿ, ಇದು ನ್ಯಾಯಾಲಯ. ಅವ್ರೇನ್ ಹೇಳ್ತಾರೆ ಕೇಳಿ, ಆಮೇಲೆ ನಿಮಗೊಂದು ಅವಕಾಶ ಕೊಡ್ತೀನಿ. ಕ್ಷಮಿಸಿ ಸ್ವಾಮಿ. ಪ್ರೊಸೀಡ್. ರೀ ರಾಧಾಕೃಷ್ಣ, ಕರೆಕ್ಟಾಗಿ ಹೇಳಿ, ತರಕಾರಿ ಹೋಲ್ಸೇಲ್ ವ್ಯಾಪಾರ ಅಂದ್ರೆ ಹೇಗೆ? ಡೈರೆಕ್ಟ್ ಆಗಿ ರೈತರ ಹತ್ರ ಹೋಗ್ತೀವಿ, ತರಕಾರಿ ತಗೊಂತೀವಿ, ಮಾರ್ಕೆಟಿಗೆ ಹೋಗಿ ರಿಟೇಲ್ ವ್ಯಾಪಾರಿಗಳ ಹತ್ರ 50 ಪೈಸಾ ₹1 ನಂಗೆ ಲಾಭಕ್ಕೆ ಮಾರ್ಕೊಳ್ತೀವಿ. ಇಷ್ಟೇ ಹೋಲ್ಸೇಲ್. ಅಂದ್ರೆ ನಿಮ್ ಪ್ರಕಾರ ಒಳ್ಳೆ ದುಡಿಮೆ ಇದೆ ಅಂದಂಗೆ ಆಯ್ತು. ಕಷ್ಟನೂ ಇದೆ ಸರ್. ಕಷ್ಟಪಡದೆ ದುಡಿಮೆ ಹೇಗ್ರಿ ಆಗುತ್ತೆ? ನೋಡಿ, ಅಲ್ಲಿ ನಿಂತಿದ್ದಾರಲ್ಲ ಆದಿತ್ಯ, ಅವ್ರ ಪರಿಚಯ ಇದೆಯಾ ನಿಮಗೆ? ಆಟೋ ಓನರ್ ವಿಶಾಲಕ್ಷಮ್ಮನ ಜೊತೆ 1-2 ಸಲ ನೋಡಿದ್ದೀನಿ. ಆದಿತ್ಯ ಅವರು 6ನೇ ತಾರೀಕು ನಿಮ್ಮ ಮನೆಗೆ ದುಡ್ಡಿಸ್ಕೊಳ್ಳೋಕೆ ಅಂತ ಬಂದಿದ್ರಂತೆ. ಆಟೋ ಓನರ್ ವಿಶಾಲಕ್ಷಮ್ಮ ಅವ್ರು ಹೇಳಿದ್ರು ಅಂತ. ನೀವು ಅವ್ರನ್ನ ತುಂಬ ಹೊತ್ತು ಕಾಯಿಸಿ ಆಮೇಲೆ ದುಡ್ಡು ಕೊಟ್ಟು ಕಳಿಸಿದ್ರಂತೆ, ನಿಜನಾ? ನಾವ್ಯಾರ ಹತ್ರನೂ ದುಡ್ಡು ಇಸ್ಕೊನಲ್ಲ ಸರ್, ನಾವೇ ಸಾಲ ಕೊಡ್ತೀವಿ. ಅವಯ್ಯ ಹೇಳ್ತಿರೋ ಸುಳ್ಳು. ರೇ, ಇದು ನಿಮಗೆ ಸೆಕೆಂಡ್ ವಾರ್ನಿಂಗ್. ಸ್ವಲ್ಪ ಗಂಭೀರವಾಗಿರಿ. ನೀವ್ ಹೇಳ್ರಿ, ಮುಂದುವರ್ಸಿ. ಅವತ್ತು ಮನೆಗೆ ಬಂದಿರಲ್ವ ನಾನು? ನಾ ಬೇಕು ಅಂತ ಕಾಯಿಸಿ ನನಗೆ ಸುಳ್ಳು ನೀನು ಅರ್ಪಿತ ಸೇರ್ಕೊಂಡು ನನ್ನ ಸಿಕ್ಕಾಕ್ಸಿದ್ಯಾ ಅಲ್ವಾ ನೀನು? ಎಷ್ಟೋದಿಂದ ಅವತ್ತ ದುಡ್ಡು ಎಷ್ಟೋದಿಂದ ಸುಳ್ಳು ಕೋಟಲ್ ಅವ್ರ ಮೇಲೆ ಸುಳ್ಳು ಹೇಳ್ತಾ ನೀನು ಮಗ್ನ ನೀನು ಸಾಯಿಸ್ಬಿಡ್ತೀನಿ ಅವತ್ತಾನು. ಸುಳ್ಳು ಟೈಮ್ ಚೆನ್ನಾಗಿದೆ ಕಣೋ. ನನ್ನ ತಮ್ಮ ಬಂದ ಅಂತ ಬದುಕೊಂಡ ಇಲ್ಲ ಸಾಯಿಸ್ಬಿಡ್ತಿದ್ದೆ. ಸರ್ ನೋಡಿ, ಸರ್ ನೋಡಿ, ಕೋರ್ಟಲ್ಲಿ ಸತ್ಯ ಇದೆ ಅಂತ ಹೇಳ್ಬಿಟ್ಟು ನನ್ನ ಕೊಲ್ಲಕ್ಕೆ ಬಂದಿದ್ದಾನೆ ಇವನು. ಇವತ್ತು ನಿಂದ ತಪ್ಪಿಸ್ಕೊಂಡಿದ್ಯಾ? ನಾನ್ ರಿಲೀಸ್ ಆಗಿ ಬಂದ್ಮೇಲೆ ತರಕಾರಿ ಕೋಚಾಕ ಗೊತ್ತಾಗ್ಬಿಡ್ತೀನಿ. ಎಷ್ಟೋ ಧೈರ್ಯ ನಿನಗೆ, ನನ್ನ ಎದುರುಗಡೆನೆ ಹೀಗ್ ಮಾತಾಡ್ತೀಯ? ಆರ್ಯ, ಇನ್ಸ್ಪೆಕ್ಟರ್ ಆರ್ಯ, ಎನ್ಕೌಂಟರ್ ಹೆಸರಲ್ಲಿ ನೀನು ಎತ್ತು ಬಿಡ್ತೀನಿ. ಏನೋ ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಚಟ್ಟ ಹತ್ತಿಸ್ಬಿಡ್ತಿದ್ದೆ ಬದ್ಮಾಶ್. ನೀನೇನಾದ್ರೂ ಮಾಡ್ಕೊಳ್ಳೋ, ಐ ಡೋಂಟ್ ಕೇರ್.